ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ವಲ್ಪ ನೆಗಡಿ ಇದೆ, ಅಡ್ಜಸ್ಟ್ ಮಾಡಿಕೊಡಿ ವಾಯ್ಸ್ ಜೊತೆಗೆ. ನನ್ನ ಜೀವನದಲ್ಲಿ ಈ ಥರ ಬ್ಲೈಂಡ್ ಟೆಸ್ಟ್ಗಳನ್ನು ನಾನು ಮಿನಿಮಮ್ ಒಂದು 500 ಮೇಲೆ ಮಾಡಿದ್ದೇನೆ. 500-1000 ಅದರ ಮಧ್ಯೆ ಇರ್ಬೋದು. ಈ ಫೇಸ್ಬುಕ್ ಸ್ಟಾರ್ಟ್ ಆದಾಗ ತುಂಬ ನನ್ನ ಸಿಸ್ಟಮ್ ಸರಿ, ನಿನ್ನ ಸಿಸ್ಟಮ್ ಸರಿ ಅಂತಿದ್ದವರೆಲ್ಲ ಈಗ ಈ ಕೇಸ್ ಸ್ಟಡಿ ನೀವು ನೋಡಿ. ಇದರಲ್ಲಿ ಬಂದಿದ್ದು ಫಿಮೇಲ್ ಜಾತಕ 12 ಅಂಶ ಫಸ್ಟ್ ಕೊಟ್ಟಿದ್ದಾರೆ. ಯಾರೋ ಕೊಟ್ಟಿರೋದು ನನ್ನ ಫ್ರೆಂಡು ಅಥವಾ ನನಗಿಂತ ತುಂಬ ಜೂನಿಯರು. ಬಟ್ ಚೆನ್ನಾಗಿ ನನ್ನ ಹತ್ರ ಟಿಪ್ಸ್ ಎಲ್ಲ ತೊಗೊಂಡು ಆಗೆಲ್ಲ ಫೇಸ್ಬುಕ್ಕಲ್ಲಿ ನಾನು ಕ್ವಿಜ್ ಕಾಂಪಿಟೇಷನ್ಸ್ ಎಲ್ಲ ಮಾಡಿದಾಗ ಅವರು 2 ಸಲ ಫಸ್ಟ್ ಪ್ರೈಝು ಹೊಡ್ಕೊಂಡ್ರು, 1 ಸಲ ಥರ್ಡ್ ಪ್ರೈಝ್ ಹೊಡ್ಕೊಂಡಿದ್ದಾರೆ, ವಿಜೇಂದ್ರ. ಈಗ ಅವರು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದರೆ ಚಂದ್ರಬಾಬು ನಾಯ್ಡು ಅವರ ಪರ್ಸ್ನಲ್ ಇದನ್ನು ಹ್ಯಾಂಡಲ್ ಮಾಡ್ತಾರೆ, ಜ್ಯೋತಿಷ್ಯಗಳನ್ನೆಲ್ಲ. ಚಂದ್ರಬಾಬು ನಾಯ್ಡು ಅವ್ರದ್ದು ಒರಿಜಿನಲ್ ಜಾತಕ ಇಲ್ವಂತೆ, ಅದು ಬಿಡಿ. ಬಟ್ ರೇವಂತ್ ರೆಡ್ಡಿ ಅವ್ರದ್ದು ಮಿಸ್ಸಸ್ ಜಾತಕಲ್ಲಿ ಇವರೇ ಕೊಟ್ಟಿದ್ದು. ತುಂಬ ಪಾಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸರ್ಚ್ ಮಾಡ್ತಾರೆ. ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋದಿದ್ರೆ ಬಹುಶಃ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಅಷ್ಟು ಕಳಿಸಿದ್ದೇನೆ, ನೋಡಿ ಅವರೇ ಹೇಳಿದ್ದಾರೆ ಇದೆಲ್ಲ ನಿಮ್ಮದೇ ಸ್ಟಡಿ ಅಂತ ಹೇಳ್ತಾರೆ. ಹಾಕಿದ್ದು 12 ಅಂಶದ ಜಾತಕ. ಪ್ರಶ್ನೆ ಕೇಳಿದ್ದು ಏನಿದೆ, 9ನೇ ಮನೆಯಲ್ಲಿ ಕುಜಕೇತು, ಅದಕ್ಕೆ 12 ಅಂಶದಲ್ಲಿ ನಿಮ್ಮ ಪ್ರೆಡಿಕ್ಷನ್ ಏನು, 10ನೇ ಮನೆಯಲ್ಲಿ ಸೂರ್ಯಗೂ, ಇದಕ್ಕೆ ನಿಮ್ಮ ಪ್ರೆಡಿಕ್ಷನ್ ಏನು ಅಂತ. ನಾನು ಆ್ಯಕ್ಚುಲಿ ಟ್ರೇಡ್ ಮಾಡ್ತಾಯಿದ್ದೆ ಮಸ್ಕರಿಗೆ, ಪ್ರಾಕ್ಟೀಸ್ ಮಾಡ್ಕೊತ ಇದ್ದೀನಿ. ಯಾಕಂದರೆ ಟೈಅಪ್ ಆಗ್ತಾಯಿದೆ ಯಾವುದೋ ಒಂದು, ಬಿಡಿ ಅದು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು ಸಭೆಯಲ್ಲಿ, ಅದೆಲ್ಲ ಮಾಡಿದ ನಂತರ ನಾನು ಹೇಳ್ತೇನೆ. ಬೋನ್ ಪ್ರಾಬ್ಲಮ್, ಅಜೀರ್ಣತೆ, ಒಡಹುಟ್ಟಿದವರಿಗೆ ಸಿಕ್ಕಾಪಟ್ಟೆ ತೊಂದರೆ, ಲ್ಯಾಂಡ್ ಪ್ರಾಬ್ಲಮ್ ಮತ್ತು ಗಣೇಶನ ತೊಂದರೆ ಇರುತ್ತೆ ಅಂತ ನಾನು ಗುರುಳು ಹೇಳಿಕೊಟ್ಟಿದ್ದು. ಇದಿಷ್ಟು ಹೇಳಿದ ನಂತರ ಈ ಹುಡುಗಿಯ ತಂದೆ LTT ಚೀಫ್ ಆಗಿದ್ದಂಥ ಪ್ರಭಾಕರನ್ ಅವರು ಅಂತ ಹೇಳಿದರು. ಹಾಕಿದ್ದಾರೆ ನೋಡಿ, ಹರ್ ನೇಮ್ ಈಸ್ ದ್ವಾರಕಾ. ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ, ಇಷ್ಟೆಲ್ಲ ಹೇಳಿದ್ನಲ್ಲ ಎಷ್ಟು ಸರಿ ಅಂತ. ನೀವೇ ನೋಡ್ಕೊಳ್ಬೋದು, ಎಲ್ಲ ಆಲ್ಮೋಸ್ಟ್ ಸರಿ ಇದ್ದಂಗಿದೆ. ಓಕೆ, ಸೊ ಅದೇ ಕುಜಕೇತು ಒಟ್ಟಿಗಿದ್ದಾಗ ಹಿಂಗಾಗುತ್ತೆ. ಬಟ್ ಅವರು ಯೂಸ್ ಮಾಡ್ತಿರುವಂಥ ಆ್ಯಪಲ್ಲಿ ಕುಜಕೇತು ಒಟ್ಟಿಗಿದೆ. ನನ್ನ ಸಾಫ್ಟ್ವೇರಲ್ಲಿ ಕುಜಕೇತು ಒಟ್ಟಿಗೆ ಬರೋದಿಲ್ಲ. ಬಟ್ ನನಗಿದೆಲ್ಲ ನೋಡಿ 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 ಸಾಕಾಗೋಗಿದೆ, ಹೇಳಿಬಿಟ್ಟೆ. ಪ್ರಭಾಕರನವರು ದೊಡ್ಡ ಲ್ಯಾಂಡ್ ಸಲುವಾಗಿಯೇ ತಮಿಳು ಲಿಬರೇಷನ್ ಇದಕ್ಕೇ ಅವ್ರದ್ದೇ ಸಪ್ರೇಟ್ ಲ್ಯಾಂಡ್ ಬೇಕು ಅಂತಲೇ ಫೈಟ್ ಮಾಡಿದ್ದು. ಆಮೇಲೆ ಇದು ಪ್ರಭಾಕರನವರ ಜಾತಕ ಅಲ್ಲ, ಅವ್ರ ಮಗಳ ಜಾತಕ. ಪ್ರಭಾಕರನವರು ಇಲ್ಲ ಈಗ, ಅವ್ರ ಮಗಳು ಇಲ್ಲ ಈಗ. ಹೇಳಿದೆಲ್ಲ ಆಲ್ಮೋಸ್ಟ್ ಸರಿಯಾಗಿದೆ. ಅದನ್ನು ಅವರು ನೀವೇ ಕಲಿಸಿದ್ದು ಅಂತ ಹೇಳಿಕೊಂಡ್ರು. ಕೆಲವೊಂದು ಸಲ ಅವರು ಆಂಧ್ರ ಪ್ರದೇಶದಿಂದ ದೊಡ್ಡ VVIPಗಳನ್ನು ಕರ್ಕೊಬಂದು ಇಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಅರ್ಧ ದಿವಸ ಇದ್ದು ಮತ್ತೊಂದಿಷ್ಟು ಟಿಪ್ಸ್ ಎಲ್ಲರನ್ನ ತಗೊಂಡು ರೆಮಿಡೀಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನಾನೇ ಆಂಧ್ರಕ್ಕೆ ಹೋದರೆ ಎಷ್ಟಾಗುತ್ತೆ ನೋಡ್ಕೊಡಿ, ನನಗೆ ಇಂಟ್ರೆಸ್ಟೇ ಇಲ್ಲ. ಸೊ ಇದು ಒಂದು ಕೇಸ್ ಸ್ಟಡಿ. ಹೇಗೆ ಇದನ್ನು ನಾವು ಹೊಡಿತೀವಿ ಅಂದ್ಕೊಂಡಿದ್ವಿ. ಫೇಸ್ಬುಕ್ ಸ್ಟಾರ್ಟ್ ಆದಾಗ ನುಗ್ಗು ಹೊಡಿತಿದೆ. ಬ್ಲೈಂಡ್ ಟೆಸ್ಟ್ ಅಂತ ಹಾಕ್ತಿದ್ರು, ಹೆಸರೇ ಹಾಕೋದಿಲ್ಲ, ಜೆಂಡರು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಇಷ್ಟು ಮಾಡಿದಾಗ ನಾನು 85-90% 12 ವರ್ಷದಿಂದಲೇ ಕ್ರ್ಯಾಕ್ ಮಾಡಿದ ನಂತರ ನನಗೆ ಫೇಸ್ಬುಕ್ಕಿಂದ ಮತ್ತೆ ತುಂಬ ಒಳ್ಳೆ ಕ್ಲೈಂಟ್ ಬೇಸ್ ಆಗಿದೆ. ಅವರಿಗೆ ಫೇಸ್ಬುಕ್ನವರಿಗೆ ಈಗೇನು ಮೆಟಾ ಆಗಿದೆ, ಅವರಿಗೆಲ್ಲ ಥ್ಯಾಂಕ್ಸ್. ಸೊ ಕುಜ ಕೇತು ಒಟ್ಟಿಗಿದ್ದರೆ ಒಂಥರ, ಬಟ್ ಕುಜನೇ ಒಂದಿಷ್ಟು ಲ್ಯಾಂಡ್ ಡಿಸ್ಪ್ಯೂಟು. ಮತ್ತು ನೋಡಿ ಅಲ್ಲಿ ಹುಡುಗಿಯ ತಂದೆ ಪ್ರಭಾಕರನ್ ಮಿಲಿಟ್ರಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವ್ರದ್ದೇ ಆರ್ಮಿ ಎಲ್ಲ ಮಾಡ್ಕೊಂಡಿದ್ದು. ಅದರ ಹಿಸ್ಟ್ರಿ ಎಲ್ಲ ನಿಮಗೆ ಗೊತ್ತಿದೆ. ನಾನು ಹೇಳಿದಲ್ಲಿ ಬೋನ್ ಪ್ರಾಬ್ಲಮ್ಮು ನನಗೆ ಗೊತ್ತಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಎಲ್ಲ ಒದ್ದಾಡಲೇಬೇಕು. ಯಾಕೆಂತಂದರೆ ಅವರು ಗೆರಿಲ್ಲಾ ಫೈಟರ್ಸ್ ಆಗಿದ್ದಾರಲ್ಲ. ನಮ್ಮ ಇಂಡಿಯನ್ ನೇವಿನೇ ಹೋಗಿ 3 ವರ್ಷ ಅಲ್ಲಿ ಫೈಟ್ ಮಾಡಿ ಏನೇನೆಲ್ಲ ಆಗೋಗಿದೆ, ಅದು ಬೇಡ ಬಿಡಿ. ಬಟ್ ಜ್ಯೋತಿಷದಲ್ಲಿ ಹಿಂಗೆಲ್ಲ ಹೇಳ್ಬೋದು ಅಂತ ನಾನು ತೋರಿಸ್ಕೊಟ್ಟೆ. ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ದ್ವಾದಶಾಂಶ ಎಷ್ಟು ಇಂಪಾರ್ಟೆಂಟು ತಂದೆ ತಾಯಿಗಳ ಬಗ್ಗೆ.
ತಂದೆ ತಾಯಿ ಅವರಿಬ್ಬರ ಮಧ್ಯದಲ್ಲಿ ಯಾರಿಗಾದ್ರೂ ಹೇಳಿದ್ದೇನೆ, ಏನೋ ಲ್ಯಾಂಡ್ ಪ್ರಾಬ್ಲಮ್ ಇರುತ್ತೆ ಅಂತ. ಆಮೇಲೆ ಬ್ರದರ್ಸಿಗೆ ತೊಂದರೆ ಅಂತ ಹೇಳಿದೆ. ಪ್ರಭಾಕರನವರ ಬ್ರದರ್ಸ್ ಎಲ್ಲ ಮಿಲ್ಟ್ರಿ ಅಥವಾ ಪೊಲೀಸಿಂದ ಹತ್ಯೆಗೀಡಾಗಿ ಇವರು ಆಮೇಲೆ ಹತ್ಯೆಗೀಡಾಗಿದ್ದಾರೆ. ಆ ಲೇಡಿ ಕೂಡ ಇಲ್ಲಂತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತೇನೆ. ನಮಸ್ಕಾರ.